ಮಾಧ್ಯಮದವರಿಗೆ ಶರಣಾರ್ಥಿ. ಜನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ. ಇವತ್ತು ಕಾಂಗ್ರೆಸ್ ಸರ್ಕಾರ 75 ವರ್ಷಗಳ ಆಡಳಿತ ಮಾಡುತ್ತಾ ಬಂದರೂ ದಲಿತರಿಗೆ ಯಾವುದೇ ಸಾಮಾಜಿಕ ನ್ಯಾಯ ಇನ್ನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ಅಧಿಕಾರ ಇದ್ದಾಗ ಭ್ರಷ್ಟಾಚಾರ ಮಾಡೋದು, ಅಧಿಕಾರ ಇರಲಾರ್ದ ಗುಂಡಾಗಿರಿ ಮಾಡೋದು, ಈ ಕಾಂಗ್ರೆಸ್ಸಿನ ಸಂಸ್ಕೃತಿ ಇದು. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆ ಸಂವಿಧಾನವನ್ನು ನೀಡಿದ್ದಾರೆ. ಸಂವಿಧಾನದ ಹೆಸರದ ಮೇಲೆ ಇವರು ಯಾಕೆ ರಾಜಕಾರಣ ಮಾಡ್ತಾರೆ? ಅಂಬೇಡ್ಕರ್ ಅವರು ಇವತ್ತು ಶೋಷಿತ ಸಮುದಾಯಗಳಿಗೆ ಒಂದೇ ಜಾತಿಯಾಗಿ ಸೀಮಿತವಾಗಿ ಸಂವಿಧಾನ ಬರಲಿಲ್ಲ. ಅವರು ಸರ್ವ ಜಾತಿ ಜನಾಂಗದ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ, ದೇಶದ ಒಳಿತಿಗಾಗಿ, ದೇಶದ ಒಂದು ಉನ್ನತೀಕರಣಕ್ಕಾಗಿ ಸಂವಿಧಾನ ಒಂದು ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನವರು ಇವತ್ತು ಬಾಬಾ ಸಾಹೇಬರ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತಂತ ಹೇಳ್ತಾರೆ. ಇವರು ಬಾಬಾ ಸಾಹೇಬ್ರವರು ಬರೆದಂಥ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾರೆ. ಇವರು ಮಾನ್ಯ ಸಿದ್ದರಾಮಯ್ಯನವರು ಬಡ, ದಲಿತ, ರೈತ, ಶೋಷಿತ ದಲಿತರ ಪರವಾಗಿರುವಂಥ ಸರ್ಕಾರ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರನ್ನು ನಾವು ಪೂಜಿಸ್ತೀವಿ, ಅಂಬೇಡ್ಕರ್ ಅವರ ಸರ್ಕಾರ ಅಂತ ಹೇಳ್ತಾರ. ಆದರೆ ಇವತ್ತು ಅದೇ ಸರ್ಕಾರದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಿಸ್ತೀನಿ ಅಂತ ಮಾತನ್ನು ಹೇಳ್ತಾರಲ್ಲ, ಅದು ಏನು ನಿಮ್ಮ ಮನೆ ಆಗ್ಬಿಟ್ಟಿದೆ ಅಂದ್ರೆ ಡಿ.ಕೆ. ಅವರೇ, ಡಿ.ಕೆ. ಸಾಹೇಬ್ರೆ, ನಿಮ್ಮ ಮನೆಗೆ ಏನಾರು ಯಾರು ನಿಮ್ಮ ಮಕ್ಕಳು ಬರೆದು ಪುಸ್ತಕ ಅಂತ ಹೇಳಿ ಬಂದಿದ್ದೀರಾ? ನೀವೇನಾದರೂ ಸಂವಿಧಾನ ಬದಲು ಮಾಡಿದ್ದಾದ್ರೆ ದೇಶದಲ್ಲಿ ರಕ್ತ ಕ್ರಾಂತಿ ಆಗಿ ಹೋಗುತ್ತೆ. ನೀವು ಹೇಳ್ತೀರಿ ಭಾರತೀಯ ಜನತಾ ಪಕ್ಷದವರು ದಲಿತ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀರಿ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ಮೇಲಿದ್ದ ಅಭಿಮಾನ, ದಲಿತ, ಶೋಷಿತ, ಹಿಂದುಳಿದವರ ಮೇಲಿದ್ದ ಅಭಿಮಾನ ಕಾಂಗ್ರೆಸ್ಗೇನವರಿಲ್ಲ. ನಿಮಗೆ ನಾಚಿಕೆ ಆಗಬೇಕು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂಬೇಡ್ಕರ್ ಅವರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ಅವರು ಶವ ಸಂಸ್ಕಾರ ಮಾಡಲಿಕ್ಕೆ. ಈ ದೇಶಕ್ಕೆ ಅವರು ನೀಡಿದಂಥ ಕೊಡುಗೆ ಸಾಕಷ್ಟಿದೆ. ಅವರು ಋಣಾಸತೆ ತೀರ್ಸಕ್ಕಾಗಲ್ಲ ನಿಮಗೆ. ನೀವು ಹೇಳ್ತೀರಿ ರಾಜೀವ್ ಗಾಂಧಿ ಸತ್ತ, ಇಂದಿರಾ ಗಾಂಧಿ ಸತ್ಲು, ಮತ್ತೆ ಯಾರ್ಯಾರೋ ಸತ್ರು ಅಂತ ಹೇಳ್ತೀರಿ ನೀವು. ಆದರೆ ಸತ್ತವ್ರ ಹೆಸರ ಮೇಲೆ ರಾಜಕಾರಣ ಮಾಡ್ತೀರಿ ನೀವು. ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ನಿಮಗೆ. ಡಿ.ಕೆ. ಶಿವಕುಮಾರ್ ಅವರೇ, ಯಾವ ಪುರುಷತ್ವಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಡ್ತೀರಿ ನೀವು? ಬಿಜೆಪಿ ಅವರು ಕೊಟ್ಟರೆ ಖಂಡನೆ ಮಾಡ್ತೀರಿ. ಈಗ ಕಾಂಗ್ರೆಸ್ನವರು ಕೊಟ್ಟಿದ್ದೀರಲ್ಲ, ದಲಿತರಿದ್ದಾರಲ್ಲ, ಖರ್ಗೆ ಅವರಿದ್ದಾರೆ, ಮಾದೇವಪ್ಪನವರಿದ್ದಾರೆ, ಆರ್.ವಿ. ತಿಮ್ಮಾಪುರಿ ಅವರಿದ್ದಾರೆ. ನೀವ್ಯಾಕೆ ಖಂಡನೆ ಮಾಡ್ತಾ ಇಲ್ಲ ಪಕ್ಷದಲ್ಲಿ? ಏನು ನಿಮ್ಮ ಪಾತ್ರ? ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ದೆಹಲಿ ಒಳಗೆ 40 ಎಕರೆ ನೆಹರು ಕುಟುಂಬಕ್ಕಾಗಿ ಶವ ಸಂಸ್ಕಾರಕ್ಕೆ ಮಾಡಿರಲಿಕ್ಕೆ ಇಟ್ಟಿದ್ದಾರೆ. ಅವರು 1 ಎಕರೆಗೆ 40 ಕೋಟಿ. 40 ಕೋಟಿ ಆದರೆ 40 ಎಕರೆಗೆ ಎಷ್ಟಾಯಿತು ವಿಚಾರ ಮಾಡ್ರಿ ನೀವೇ. ಇವತ್ತು ಬಾಬಾ ಸಾಹೇಬ್ರಿಗೆ 3 ಅಡಿ 6 ಅಡಿ ಜಾಗ ಕೊಡಲಿಲ್ಲ ನೀವು. ಯಾವ ಪುರುಷತ್ವಕ್ಕಾಗಿ ಮಹಾತ್ಮನ ಹೆಸರು ಹೇಳ್ತಾರೆ ನೀವು? ಮಹಾತ್ಮರೇ, ದಲಿತರು ದೇವರಂತ ಪೂಜನೆ ಮಾಡ್ತೀವಿ ನಾವು, ಪೂಜಾ ಭಾವನೆಯಿಂದ ನೋಡ್ತೀವಿ ನಾವು. ಅಂಥವ್ರ ಹೆಸರಲ್ಲಿ ಕೆಟ್ಟ ರಾಜಕಾರಣ ಮಾಡ್ತಿರಲ್ಲ ನೀವು. ಭಾಳ ದಿವಸ ಸರ್ಕಾರದಲ್ಲಿ ಉಳಿದಿಲ್ಲ ನೀವು. ಡಿ.ಕೆ. ಶಿವಕುಮಾರ್ ಅವರು ಮೀಸಲಾತಿ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ. ಆ ಮೀಸಲಾತಿ ಬಗ್ಗೆ ನಮ್ಮ ಪಕ್ಷ ನಿರ್ಧಾರ ಏನಂತಂದ್ರೆ, ಅವರ ಮೀಸಲಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಮಂಡಲದಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಆ ಮೀಸಲಾತಿ ಬಗ್ಗೆ ಅವರು ಏನಿದ್ರು ಮಾಡ್ತಾರೆ ನಮ್ಮ ಪಕ್ಷದ ವಿರೋಧ ಅದ. ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ವಿರೋಧ ಅದ.
ನಾವು ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರಾದ SC ST ಮೋರ್ಚಾ OBC ಅವರೆಲ್ಲರೂ ಮುಂದಿನ ಸಭೆ ನಡೆಸಿಕೊಡ್ತಾರೆ. ಇವತ್ತು ನಿಮ್ಮ ಪಕ್ಷದಲ್ಲಿ ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತೀರಾ? ನಿನಗೆ ತಾಕತ್ತಿದ್ರೆ, ನಿನಗೆ ದಮ್ ಇದ್ರೆ ನೀನು ಮುಖ್ಯಮಂತ್ರಿ ಆಗಿ ತೋರಿಸು. ಅದೇ ದಲಿತರು ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು. ಆದರೆ ನಿನಗೆ ತಾಕತ್ತಿದ್ರೆ ನಾವು ಸವಾಲನ್ನು ಹಾಕ್ತೀನಿ ನಿನಗೆ. ನೀನು ಗಂಡಸೆ ಆಗಿದ್ರೆ ನೀನು ಮುಖ್ಯಮಂತ್ರಿ ಆಗು, ನಾವು ಮುಂದೆ ಸವಾಲು ಹಾಕ್ತೀವಿ, ಮಾತಾಡ್ತೀವಿ, ಅದಕ್ಕೆ ನಾವು ಹೇಳ್ತೀವಿ. ಅದಕ್ಕೆ ನೀವು ನಿಮ್ಮ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು, ನೀವು ಕ್ಷಮೆಯನ್ನು ಕೇಳಬೇಕು. ಕೇಳದೆ ಹೋದಲ್ಲಿ ಇಡೀ ರಾಜ್ಯವ್ಯಾಪ್ತಿ BJPಯ ಪಕ್ಷದಿಂದ ನಾವು ಹೋರಾಟವನ್ನು ಮಾಡ್ತೀವಿ ಬೀದಿಗಿಳಿದು. ಅಲ್ಲದೆ ನೀವು ಇದೇ ರೀತಿ ಬರೀ ಸಂವಿಧಾನ ಮುಂದಿಟ್ಕೊಂಡು ರಾಜಕಾರಣ ಮಾಡೋದು ಬಿಡ್ಬೇಕು. ನೀವು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಮಂದಿ ಇದಾಗಿದ್ದಾರಲ್ರಿ, ಹುತಾತ್ಮರಾಗಿದ್ದಾರಲ್ರಿ, ಪ್ರಾಣ ತ್ಯಾಗ ಮಾಡಿರ, ಬಲಿದಾನ ಆಗ್ಯಾರಲ್ಲ, ಅಂತರ ರಾಜಕಾರಣ ಮಾಡಿರಲ್ಲ ನೀವು. ನಮ್ಮ ಬಾಬಾ ಸಾಹೇಬ್ ಹೆಸರು ಯಾಕೆ ಹೇಳ್ತೀರಿ ನೀವು? ನಿಮ್ಗೇನು ನೈತಿಕತೆ ಇದೆ? ಇವನ್ನೆಲ್ಲ ಬಿಡ್ರಿ ನೀವು. ಅದಕ್ಕೆ ನೀವು ಕೂಡಲೇ ಕ್ಷಮೆ ಕೇಳಬೇಕು. ಕೇಳದೆ ಹೋದಲ್ಲಿ ನಿನ್ನೆ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡೋ ಕಾಲ ದೂರ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ನೀವು ಯಾಕ್ರಿ ಲೋಕದ ಡೊಂಕು ತಿದ್ದುವಿರಿ? ನಿಮ್ಮ ತನವ ಸಂತೈಸಿ, ನಿಮ್ಮ ಮನವ ಸಂತೈಸಿ, ನೆರೆಮನೆ ದುಃಖಕ್ಕೆ ಅಳವರ ಮೆಚ್ಚ ಕೂಡಲ ಸಂಗಮ ದೇವ. ನೋಡ್ರಿ, ಇವತ್ತು ಬಸವಣ್ಣನವರು ಇಡೀ ಸಮಾಜಕ್ಕೆ ಒಂದು ಕೊಡುಗೆ ನೀಡಿದರು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಎಲ್ಲ ಇಲ್ಲಿ ಚೆಂದಾಗಿ ಬಾಳಬೇಕು, ಬದುಕಬೇಕು ಅಂತ ಹೇಳಬೇಕು. ನೀವು ಬರೀ ಡೊಂಗಿ ಸರ್ಕಾರ ಹೆಸರಿ. ನಿಮ್ದೇನು ಗ್ಯಾರಂಟಿ ಕೊಟ್ಟು 10 ರೂಪಾಯಿ ಕೊಟ್ಟು 20 ರೂಪಾಯಿ ಎಸ್ಕೊಂತೀರಿ. 10 ರೂಪಾಯಿ ಗ್ಯಾರಂಟಿಗೆ ಹಾಕ್ತೀರಿ, 20 ರೂಪಾಯಿ ನಮ್ಮದು ಉಸುಲಿ ಮಾಡ್ತೀರಿ. 60% ಸರ್ಕಾರ ನಿಮ್ಮದು. ನಾಚಿಕೆ ಆಗಲ್ಲ? ದೇಶದ ಆರ್ಥಿಕತೆ ದಿವಾಳಿದ್ದು ಹೋಗಿದೆ ಇವತ್ತು. ಮಾನವರದಿದ್ದರೆ ರಾಜೀನಾಮೆ ಕೊಟ್ಟು ಹೊರಗೆ ಬರಿ. ನಿಮಗೆ ನೈತಿಕತೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ ಅಂತೇಳಿ. ಈಗ ತಾನೇ ನಮ್ಮ ಸಹೋದರರು ಮಾತಾಡಿದಾಗೆ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಘನವೆತ್ತ ರಾಜ್ಯ ಸರ್ಕಾರದ DCMಗಳಾಗಿರ್ತಕ್ಕಂತಹ ಮಾನ್ಯ DK ಶಿವಕುಮಾರ್ ಸಾಹೇಬರು ಸಂವಿಧಾನದ ಒಂದು ಬದಲಾವಣೆ ಕುರಿತು ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಇಲ್ಲೇ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಆ ಒಂದು ಸಂವಿಧಾನ ಬದಲಾವಣೆ ಹೇಳಿಕೆಯನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಬೂತ್ ಮಟ್ಟದಿಂದ ದಿಲ್ಲಿಯ ಒಂದು ನಮ್ಮ ಸರ್ಕಾರದವರೆಗೂ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ಕೂಡಲೇ ಸಂವಿಧಾನದ ಬಗ್ಗೆ ಏನಾದರೂ ಕಾಂಗ್ರೆಸ್ನವರಿಗೆ ಒಂದು ಅಭಿಮಾನವಿದ್ದರೆ, ಸಂವಿಧಾನ ರಕ್ಷಣೆ ಒಂದು ಕಾಳಜಿ ಇದ್ದರೆ ಕೂಡಲೇ DK ಶಿವಕುಮಾರ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಇದು ಅತ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಆಗ್ರಹವನ್ನು ಮಾಡ್ತೀವಿ. ಮಾತೆತ್ತಿದ್ರೆ ಸಂವಿಧಾನ ರಕ್ಷಣೆ ಕಾಂಗ್ರೆಸ್ನವರಿಂದ ಅಂತ ಹೇಳ್ತೀವಿ ನೀವು. ಮಾತೆತ್ತಿದ್ರೆ BJPಯಿಂದ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಿ. ಈ ದೇಶದಲ್ಲಿ ಸುಮಾರು 70 ವರ್ಷ ನೀವು ಆಡಳಿತ ಮಾಡಿದ ಅವಧಿಯಲ್ಲಿ 77 ಸಲ ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದೀರಿ. ಇದನ್ನ ಸಾಮಾನ್ಯ ಜನರಿಗೂ ಕೂಡ ಗೊತ್ತಿದೆ. ನೀವು ಚುನಾವಣೆ ಬಂದ ಸಂದರ್ಭದಲ್ಲಿ ಸಂವಿಧಾನದ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ ನೀವು ರಾಜಕಾರಣ ಮಾಡಿ ಕೇವಲ ಮತವನ್ನ ಕ್ರೋಢೀಕರಣ ಮಾಡುವುದಕ್ಕಾಗಿ ನೀವು ಜನರಲ್ಲಿ ತಪ್ಪು ಗ್ರಹಿಸಿ ನಿಮ್ಮ ಅಧಿಕಾರವನ್ನು ಹಿಡಿದಿರಿ. ಆದ್ರೆ ಇವಾಗ ನೀವು ಮಾತಾಡ್ತೀರಿ, ಯಾವುದೋ ಒಂದು ಸಮಾಜಕ್ಕೆ ಮೀಸಲಾತಿಯನ್ನು ಕಲ್ಪಿಸುವುದಕ್ಕಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಈ ಮಾತನ್ನ ತಾವು ವಾಪಸ್ ತೆಗೆದುಕೊಳ್ಬೇಕು. ಈ ದೇಶದಲ್ಲಿ ಸಂವಿಧಾನವನ್ನು ನಾವು ನಮ್ಮ ಮನೆಯ ದೇವರ ಮೇಲೆ ಏನು ನಾವು ಪೂಜಿಸ್ತಾ ಇದ್ದೀವಿ, ಆ ತರ ನಮ್ಮ ಸಂವಿಧಾನವನ್ನು ಪ್ರತಿಯೊಬ್ಬರು ನಾವು ಪೂಜಿಸ್ತಾ ಇದ್ದೀವಿ. ಸಂವಿಧಾನವನ್ನು, ಆ ಒಂದು ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದು ಈ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಇರೋವರೆಗೂ ಸಾಧ್ಯವಿಲ್ಲ. ಈ ದೇಶದಲ್ಲಿ ಯಾರಾದರೂ ಸಂವಿಧಾನವನ್ನು ರಕ್ಷಣೆ ಮಾಡುತ್ತಾರೆ ಅಂದ್ರೆ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು. ಅದಕ್ಕಾಗಿ ನಾವು DK ಶಿವಕುಮಾರ್ ಅವರ ಮಾತಿಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ಬರುವ ಏಪ್ರಿಲ್ 14ರಂದು ಈ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಪೂರಕವಾಗಿ ಆ ಒಂದು ಗೌರವವನ್ನು ಎತ್ತಿಡಿದಂತ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿವರೆಗೆ ನಾವು ರಜಾವನ್ನು
ಅನುಭವಿಸ್ತಿದ್ವಿ. ಆದರೆ ಅದು ಈಗ ಕೈಗಾರಿಕಾ ಸಂಸ್ಥೆಗಳಿಗೂ ಕೂಡ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲಾ ಇಲಾಖೆಗಳಿಗೂ ಕೂಡ ರಜಾ ಘೋಷಣೆಯನ್ನು ಮಾಡಿ ಸಂವಿಧಾನವನ್ನ ಈ ದೇಶದಲ್ಲಿ ಎತ್ತಿ ಹಿಡಿಯುವ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡಲೇ ತಮ್ಮ ಮಾತನ್ನು ವಾಪಸ್ ತಗೋಬೇಕು. ತಗೊಳ್ಳದೇ ಇದ್ರೆ ನಾವು ಮುಂದಿನ ದಿನದಲ್ಲಿ ಅತ್ಯಂತ ಪ್ರತಿಯೊಂದು ಕ್ಷೇತ್ರದಿಂದ ನಾವು ಪ್ರತಿಭಟನೆಯನ್ನು ಮಾಡಿ ನಾವು ಜನರಿಗೆ ಸಂವಿಧಾನ ಕೊಟ್ಟಂತ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ನೀವು ಕೊಟ್ಟಂತ ಗೌರವ ಏನು ಅನ್ನೋದನ್ನ ಇವತ್ತ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಒಕ್ಕೊರಲಿಂದ ನಾವು ಇವತ್ತ ತೀವ್ರತರವಾದ ಖಂಡನೆಯನ್ನ ಮಾಡ್ತೇವೆ. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಇವತ್ತ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಬಂದಿದ್ದನ ಭಾರತ ರತ್ನ ಕೊಡುವಂತದ್ದಾಗಬೇಕಾಗಿತ್ತ. ಸ್ವಯಂ ಘೋಷಿತವಾಗಿ ಕಾಂಗ್ರೆಸ್ನ ನಾಯಕರಿಗೆ ಅದು ಎಷ್ಟು ಮಂದಿಗೆ ನೀವು ಭಾರತ ರತ್ನವನ್ನು ಕೊಟ್ಟಿದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಯಾವ ಗೌರವವನ್ನು ಕೊಟ್ಟಿದ್ದೀರಿ? ಆದರೂ ಕೂಡ ಮಾತೆತ್ತಿದ ರಾಜಕಾರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂವಿಧಾನ, ಅಲ್ಪಸಂಖ್ಯಾತರು, SC ST, ದೀನರು, ದುರ್ಬಲರು ಅಂತ ಹೇಳ್ತೀರಿ. ಸದ್ಯ ಕರ್ನಾಟಕದ ಆಳ್ವಿಕೆ ಮಾಡತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತ ST ಮತ್ತು SC ಹಣವನ್ನ ಆ ಕ್ಷೇತ್ರದ ಜನ, ಆ ವರ್ಗದ ಜನ ಇವತ್ತ ಅಭಿವೃದ್ಧಿ ಆಗ್ಲಿ, ಆ ಗಲ್ಲಿ ಅವರ ಕೇರಿ ಇವತ್ತ ಅಭಿವೃದ್ಧಿ ಆಗ್ಲಿ, ಅವರ ಜೀವನ ಭವಿಷ್ಯ ಎಲ್ಲರಂಗ ಅವರು ಸಮಾನ ಆಗ್ಲಿ ಅಂತಂದು ವಿಶೇಷವಾಗಿ ನೀವು ಬಜೆಟ್ ನಲ್ಲಿ ತೆಗೆದಿಟ್ಟಂತ ಹಣವನ್ನ ಸುಮಾರು 26,000 ಕೋಟಿ ರೂಪಾಯಿಯನ್ನ ನೀವು ಬೇರೆ ಬೇರೆ ಆಶ್ವಾಸನೆ ಕೊಟ್ಟು ಬಿಟ್ಟಿ ಭಾಗ್ಯಗಳಿಗೆ ಬಳಸಿಕೊಂಡು ಇವತ್ತ ರಾಜ್ಯದಲ್ಲಿ ಆರ್ಥಿಕವಾಗಿ ಎಷ್ಟೊಂದು ದುಸ್ಥಿತಿಗೆ ತಂದಿದ್ದೀರಿ. ಆ ಜನಾಂಗದ ಹೆಸರು ಹೇಳೋದು, ಸಂವಿಧಾನದ ಬುಕ್ ಹಿಡಿಯೋದು, ಆಳ್ವಿಕೆಯನ್ನು ಮಾಡೋದು, ಅದರ ವಿಶೇಷ ಅನುದಾನ ಬಂದಿರತಕ್ಕಂಥದ್ದು SC ಮತ್ತು ST ಜನಾಂಗಕ್ಕೆ, ತುಳಿತಕ್ಕೊಳಗಾದ ಜನಾಂಗದ ಅಭಿವೃದ್ಧಿಗೆ ಇದ್ದಂತಹ ಹಣವನ್ನು ನೀವು ಸಾರ್ವಜನಿಕವಾಗಿ ಮುಂದುವರೆದ ಜನಾಂಗಕ್ಕೆ ನಾವು ಕೊಟ್ಟು ಅದೇನು ತಪ್ಪು ಅನ್ನುವಂತ ರೀತಿಯಲ್ಲಿ ದುರ್ಬಳಕೆಯನ್ನ ಮಾಡಿಕೊಂಡು ಇವತ್ತ ಆ ಜನಾಂಗನ ಕೇವಲ ವೋಟ್ ಬ್ಯಾಂಕಿಗಾಗಿ ಅವರಿಗೆ ಮೂಗಿಗೆ ತುಪ್ಪ ಹಚ್ಚಿ ಕೇವಲ ಆಮಿಷಗಳನ್ನು ಒಡ್ಡಿ ಇವತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆರ್ಥಿಕವಾಗಿ ಅತ್ಯಂತ ಹಿನ್ನಡೆ ಮತ್ತು ಸಾಲಕ್ಕ ದೂಡುವಂತ ಇವತ್ತ ಕರ್ನಾಟಕ ರಾಜ್ಯವನ್ನು ನೀವು ತಂದಿದ್ದೀರಿ. ಜನ ತಮ್ಮದೆಲ್ಲದನ್ನು ನೋಡ್ತಾರ, ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅದೆಲ್ಲದನ್ನು ನೋಡ್ತಿರ್ತಾರ. ದಯವಿಟ್ಟು ನಾವು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಹೇಳಿಕೆಯನ್ನ ಇವತ್ತ ಪತ್ರಿಕಾ ಮುಖಾಂತರ ನಾವು ಹುನಗುಂದ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಮಾಜಿ ಶಾಸಕರ ಆದಿಯಾಗಿ ನಾವು ಇವತ್ತ ಎಲ್ಲಾ ಮೋರ್ಚಾದ SC ಮತ್ತು ST OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಇವತ್ತ ಒಕ್ಕೊರಲಿನಿಂದ ಒಂದು ತೀವ್ರವಾದ ಖಂಡನೆ ಮಾಡ್ತಾ ಇದ್ದೇವೆ. ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ನೀವು ಸಂವಿಧಾನವನ್ನು ಬದಲು ಮಾಡಿ ಜಾತಿವಾರು ಈ ದೇಶದಲ್ಲಿ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ಅದನ್ನ ನೀವು ವಾಪಸ್ ತಗೋಬೇಕು. ಸಾರ್ವಜನಿಕವಾಗಿ ಆ ಮಾತನ್ನ ಕ್ಷಮೆ ಕೇಳಬೇಕು. ಮುಂದಿನ ದಿವಸ ಅವತ್ತು ಹುನಗುಂದ ತಾಲೂಕಿನಲ್ಲಿ ಒಕ್ಕೊರಲಿಂದ ಸಂವಿಧಾನದ ಬಗ್ಗೆ ನೀವು ವಿರೋಧ ಮಾತನಾಡಿದ್ದಕ್ಕೆ ಅದಕ್ಕೆ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡಿ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ. ಇವತ್ತ ಸಾರ್ವತ್ರಿಕ ರಜೆ ಇರಲಾರ್ದಂಥದ್ದನ್ನ ಇವತ್ತ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿಗೆ ಇವತ್ತ ಭಾರತ ಸರ್ಕಾರ ಇವತ್ತು ಸಾರ್ವತ್ರಿಕ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ.